Hi all, welcome back to my ಚಾನಲ್ ಸುಷ್ಮಿತಾ ಆರಾಧ್ಯ ವ್ಲಾಗ್ಸ್. ಆಲ್ರೆಡಿ ಡ್ಯೂಟಿಗೆ ಬಂದಿದ್ದೀನಿ ನಾನು. ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ನಾನು ಫಸ್ಟ್ ಫ್ಲೈಟ್ ಮುಗಿಸಿದ್ದು ಸೆಕೆಂಡ್ ಫ್ಲೈಟಿಗೆ ವೆಯ್ಟ್ ಮಾಡ್ತಾ ಇದ್ದಿದ್ದು. ಎಕ್ವಿಪ್ಮೆಂಟ್ಸ್ ಎಲ್ಲ ಅರೇಂಜ್ ಮಾಡಿದ್ದೆ ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಫ್ಲೈಟ್. ಮಾಡಿದ್ದು ನಾನು ಅರೈವಲ್ ಮುಗಿಸಿದ್ದೆ. ಡಿಪಾರ್ಚರ್ ಬಂದು ಬೇರೆಯವ್ರು ಮಾಡ್ತಾ ಇದ್ದಾರೆ. ಅದು ನೆಕ್ಸ್ಟ್ ಬೇಲೆ ನನಗೆ ಪ್ಲ್ಯಾನ್ ಆಗಿತ್ತು. ಆ್ಯಂಡ್ ನೋಡಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಸಣ್ಣದಾಗಿ ಮಳೆ ಬೀಳ್ತಾ ಇತ್ತು. ನೋಡ್ತಾ ನೋಡ್ತಾ ಫುಲ್ ಜೋರ್ ಮಳೆನೇ ಸ್ಟಾರ್ಟ್ ಆಯ್ತು. ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಆ್ಯಂಡ್ ಫ್ಲೈಟ್ಸು ಕೂಡ ಯಾವುದು ಲ್ಯಾಂಡ್ ಆಗೋಕ್ಕೆ ಚಾನ್ಸ್ ಇರಲಿಲ್ಲ. ಬಿಕಾಸ್ ವೆದರ್ ಕಂಡೀಷನಿಂದ ಯಾವ ಫ್ಲೈಟ್ಸು ಲ್ಯಾಂಡ್ ಆಗೋಕ್ಕೆ ಪರ್ಮಿಷನ್ ಇಲ್ದಿರ ತುಂಬಾ ಫ್ಲೈಟ್ಸ್ ಡೈವರ್ಟ್ ಕೂಡ ಆಗಿತ್ತು. ಇಂತೂ ಸ್ವಲ್ಪ ಸಣ್ಣ ಆಯಿತು ಮಳೆ ನಿಂತು. ನಾವು ಫ್ಲೈಟ್ ಲ್ಯಾಂಡ್ ಆಗುತ್ತೆ ಮಳೆ ನಿಂತಿದೆ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಸಣ್ಣದಾಗಿ. ಆ್ಯಂಡ್ ಯಾಕೋ ಫ್ಲೈಟ್ ಡಿಲೇ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಅರೈವಲ್ ಮಾಡಿದ ಫ್ಲೈಟ್ ಹತ್ರ ಬಂದು ಇವ್ನು ನೋಡಿ ಫುಲ್ಲು ನೆಂದೋಗಿದ್ದಾನೆ ಮಳೆಯಲ್ಲಿ. ಅವನು ಕೂಡ ಸೂಪರ್ವೈಸರೇ. ನಂಬೆಗೆ ಫ್ಲೈಟ್ ಬರಬೇಕಾಗಿತ್ತು. ನೋಡಿದ್ರೆ ಈ ಪಾರಿವಾಳ ಬಂದ್ಬಿಟ್ಟಿದೆ. ಫ್ಲೈಟ್ ಇನ್ನೂ ಲ್ಯಾಂಡ್ ಆಗಿರಲಿಲ್ಲ. ತುಂಬಾ ಡಿಲೇ ಆಗ್ತಾ ಇತ್ತು ಫ್ಲೈಟು. ವೆದರ್ ಕಂಡೀಷನಿಂದ ಫ್ಲೈಟ್ ಡಿಲೇ ಆಗ್ತಾ ಇತ್ತು. ನಾವು ವೆಯ್ಟ್ ಮಾಡ್ತಾ ಇದ್ವಿ ಲ್ಯಾಂಡ್ ಆಗುತ್ತೆ ಅಂತ. ಬಟ್ ಲ್ಯಾಂಡೇ ಆಗಿರಲಿಲ್ಲ ಫ್ಲೈಟ್. ನೋಡಿ ಇದು ರೆಡ್ ವಿತ್ ವೈಟ್ ಕಲರ್ ಲೈನ್ ಇದೆಯಲ್ಲ, ಅದ್ರ ಒಳಗಡೆನೆ ನಾವು ಎಕ್ವಿಪ್ಮೆಂಟ್ಸ್ನ ಅರೇಂಜ್ ಮಾಡಬೇಕು. ಅದ್ರ ಪಕ್ಕದ ಒಂಚೂರು ಕೂಡ ಈ ಕಡೆ ಸೈಡ್ ಬರ್ಬಾರ್ದು. ಅದ್ರ ಒಳಗಡೆನೆ ಇರಬೇಕು ಎಕ್ವಿಪ್ಮೆಂಟ್ಸ್ ಎಲ್ಲ. ಲೇಟ್ ಆಗುತ್ತೆ ಅಂತ ಕ್ಯಾಂಟೀನಿಗೆ ಬಂದು ಟೀ ಕುಡಿತಾ ಇದ್ದೆ. ಟೀ ಮತ್ತೆ ಒಂದು ಸಮೋಸ ತಗೊಂಡಿದ್ದೆ ಆ್ಯಂಡ್ ರಿಟರ್ನ್ ಬಂದು ನೋಡ್ತೀನಿ ನಮ್ಮ ಫ್ಲೈಟೇ ಡೈವರ್ಟ್ ಆಗೋಗಿತ್ತು. ಅಲ್ಲಿಂದ ನಾನು ಆಫೀಸಿಗೆ ಬಂದೆ. ಆಫೀಸಿಗೆ ಬಂದು ನೋಡಿದ್ರೆ ಇವರೆಲ್ಲ ಹರಟೆ ಹೊಡಿತಾ ಇದ್ರು. ಇವ್ರದ್ದು ಫ್ಲೈಟ್ಸ್ ಎಲ್ಲ ಡಿಲೇ ಆಗಿತ್ತು. ಆರಾಮಾಗಿ ಕುಂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರು, ಮಳೆ ಬೇರೆ ಬರ್ತಾ ಇತ್ತು ಅಂತ. ನಮಗೆ ಇವಾಗ ಥರ್ಡ್ ಫ್ಲೈಟ್ ಅಲೋಕೇಟ್ ಆಗಿತ್ತು. ಥರ್ಡ್ ಫ್ಲೈಟ್ನ ಫಸ್ಟ್ ಫ್ಲೈಟ್ನ ಹ್ಯಾಂಡಲ್ ಮಾಡಿಲ್ಲ, ಡೈವರ್ಟ್ ಆಯಿತು. ಇದು ಥರ್ಡ್ ಫ್ಲೈಟ್ ಸಡನ್ನಾಗಿ ಬೇ ಚೇಂಜ್ ಆಯಿತು ಆ್ಯಂಡ್ ಲ್ಯಾಂಡ್ ಕೂಡ ಆಯಿತು ಫ್ಲೈಟ್. ನೋಡ್ಬೋದು ಲೈಟ್ಸ್ ಆನ್ ಆಗಿದೆ. ಲ್ಯಾಂಡ್ ಆದಮೇಲೆ ಇದರ ಲೈಟ್ಸ್ ಆನ್ ಆಗುತ್ತೆ ಬೇಯಲ್ಲಿ. ಆ್ಯಂಡ್ ಫ್ಲೈಟ್ ಕೂಡ ಬಂತು. ಆ್ಯಂಡ್ ಈ ಫ್ಲೈಟಲ್ಲಿ ತುಂಬಾ ಹಿಂಸೆ ಆಗೋಯ್ತು ಇವತ್ತು. ಲೈಕ್ ಪ್ಯಾಸೆಂಜರ್ಸ್ ಎಲ್ಲ ಬೋರ್ಡ್ ಆಗಿದ್ರು ಆ್ಯಂಡ್ ಎಲ್ಲ ಬೇ ಎಲ್ಲ ಕ್ಲಿಯರ್ ಆಗಿತ್ತು. ಆ್ಯಂಡ್ ಸಡನ್ನಾಗಿ 9 ಮೆಂಬರ್ಸ್ ಪ್ಯಾಸೆಂಜರ್ಸ್ ಆಫ್ಲೋಡ್ ಆದರು. ಮತ್ತೆ ಆಫ್ಲೋಡ್ ಮಾಡಬೇಕಾಗಿತ್ತು ಎಲ್ಲನೂ. ಬ್ಯಾಗ್ಸ್ ಎಲ್ಲ ಆಫ್ಲೋಡ್ ಮಾಡಿ ಎಲ್ಲ ಹುಡುಕ್ಬೇಕಾಗಿತ್ತು. ಆ್ಯಂಡ್ ಫೈನಲಿ ಡಿಲೇ ಕೂಡ ಆಯಿತು ಫ್ಲೈಟ್. ಪುಷ್ ಬ್ಯಾಕ್ ಕೂಡ ಆಯಿತು. ಆ್ಯಂಡ್ ಇದು ನಮ್ಮದು 4th ಫ್ಲೈಟ್ ಕೂಡ ಬರ್ತಾ ಇದೆ. ಆ್ಯಂಡ್ ಇದೊಂದೇ ಕ್ಲಿಪ್ಪಿಂಗ್ ನನ್ನ ಕೈಯಲ್ಲಿ ತಗೊಳಕ್ಕಾಗಿದ್ದು, ಆಮೇಲೆ ತೆಗಿಯೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ರಿಟರ್ನ್ ಪಂಚ್ ಔಟ್ ಮಾಡಿ ಮನೆಗೆ ಹೊರಟಿದ್ದೀನಿ. ನಡ್ಕೊಂಡೇ ಹೋಗ್ತಾ ಇದ್ದೆ, ವೆದರ್ ಚೆನ್ನಾಗಿದೆ ಅಂತ ಗೇಟ್ ಹತ್ರ ತನಕ ನಡ್ಕೊಂಡು ಹೋಗ್ತಾ ಇದ್ದೆ. ಆ್ಯಂಡ್ ಇವತ್ತು ಯಾಕೋ ಏರ್ಪೋರ್ಟ್ ಫುಲ್ ಖಾಲಿ ಖಾಲಿ ಥರ ಅನ್ನಿಸ್ತಾ ಇತ್ತು. ಫ್ಲೈಟ್ಸ್ ಬರಬೇಕಾಗಿರೋದೆಲ್ಲ ಡೈವರ್ಟ್ ಆಗಿತ್ತು. ಆ್ಯಂಡ್ ಎಲ್ಲ ನೆಂದು ಸಾಕಾಗಿತ್ತು ನನಗೆ. ಮನೆಗಂತೂ ಬೇಗ ಹೋಗೋಣ ಅಂತ ಬಂದರೆ ಕ್ಯಾಬ್ ಕೂಡ ಡಿಲೇ ಆಗಿತ್ತು. 10 o'clockಗೆ ಮೂವ್ ಆಗಬೇಕಾಗಿದ್ದ ಕ್ಯಾಬ್ಸ್ ಎಲ್ಲ 10:30ಗೆ ಮೂವ್ ಆಯಿತು. ಹಾಫ್ ಆನ್ ಅವರ್ ಲೇಟ್ ಆಯಿತು. ನಾನು ಮನೆಗೆ ಹೋಗೋ ಅಷ್ಟರಲ್ಲಿ 40 ಮಿನಿಟ್ಸ್ ಲೇಟ್ ಆಗಿತ್ತು. ಆ್ಯಂಡ್ ಇದಕ್ಕೆ ರೀಸನ್ ಬಂದು ಮಳೆ ಬಿದ್ದಿರೋದ್ರಿಂದ ಕ್ಯಾಬ್ಸ್ ಎಲ್ಲ ಸ್ಟ್ರಕ್ ಆಗಿತ್ತು. ಒಂದು ಕ್ಯಾಬ್ ಬಂದಿರಲಿಲ್ಲ ಆ್ಯಂಡ್ ಕ್ಯಾಬ್ ಕೂಡ ರೊಟೇಟ್ ಆಯಿತು. ನಮಗೆ ಬರಬೇಕಾಗಿದ್ದ ಕ್ಯಾಬ್ ಬೇರೆಯವ್ರನ್ನ ಕಳಿಸಿದ್ರು. ನಮ್ಮನ್ನೆಲ್ಲ ಬೇರೆ ಕ್ಯಾಬಲ್ಲಿ ಕಳಿಸಿದ್ರು. ನಿನ್ನೆ ವಿಡಿಯೋದಲ್ಲಿ ನಿಮಗೆಲ್ಲ ಹೇಳಿದ್ದೆ ಒಂದು ಮೇನ್ ಅಪ್ಡೇಟ್ ಕೊಡ್ತೀನಿ ಅಂತ. ಆ ಅಪ್ಡೇಟ್ ಏನು ಅಂದರೆ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ಸಲ್ಲಿ ಸೆಕ್ಯೂರಿಟಿಗೆ ಹೈರಿಂಗ್ ನಡೀತಾ ಇದೆ. ಸೆಕ್ಯೂರಿಟಿ ಆ್ಯಂಡ್ ಸೀನಿಯರ್ ಸೆಕ್ಯೂರಿಟಿಗೆ ಹೈರಿಂಗ್ ನಡೀತಾ ಇದೆ. ಸ್ಕ್ಯಾನರ್ನ ನಿಮಗೆ ಲಾಸ್ಟಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ಲಾಸ್ಟಲ್ಲಿ ನಿಮಗೆ ಸ್ಕ್ಯಾನರ್ ಬರುತ್ತೆ ಆ್ಯಂಡ್ ಆ ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಬಂದು 5th ಇರೋದು. ಆ್ಯಂಡ್ ಆ್ಯಸ್ ಯೂಶುವಲ್ ನನ್ನ ಹಸ್ಬೆಂಡ್ ಬಂದು ನನ್ನ ಪಿಕ್ ಮಾಡಿದ್ರು. ಈಗ ಮನೆಗೆ ಹೊರಟಿದ್ದೀನಿ.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.